ಹಲೋ ಫ್ರೆಂಡ್ಸ್, ಎಲ್ರಿಗೂ ಸ್ವಾಗತ. ಇದು ನಮ್ಮ ಇನ್ನೊಂದು ಪ್ರಾಪರ್ಟಿ 2060 ಬಿಲ್ಟಪ್ ಆಗಿದೆ. ನೀವು ನೋಡ್ತಾ ಇದ್ದೀರಾ. ನೀವು ನೋಡ್ಬೋದು ಪ್ರಾಪರ್ 30 ಫೀಟ್ ರೋಡ್ ಡೆವಲಪ್ ಆಗಿದೆ. ನೀವು ನೋಡ್ಬೋದು ಈ ಫ್ರಂಟ್ ಎಲಿವೇಶನ್ ವ್ಯೂ ನೋಡಿದ್ರಲ್ಲ, ಹಾಗೆ ಸೈಡ್ ವ್ಯೂನು ನೋಡ್ಕೊಂಡು ಬನ್ನಿ. ನೀವು ನೋಡ್ತಾ ಇದ್ದೀರಾ, ಇಲ್ಲಿ ನಿಮಗೆ 3 2 BHK ಇದೆ, ಹಾಗೆ 5 ಸಿಂಗಲ್ BHK ಇದೆ. 2060 ಬಿಲ್ಟಪ್ ಆಗಿದೆ. ಟೋಟಲ್ 1200 ಸ್ಕ್ವೇರ್ ಫೀಟು. ಬನ್ನಿ ಈಗ ಒಳಗೋಗಿ ಪ್ರಾಪರ್ಟಿನ ಯಾವ ರೀತಿ ಬಿಲ್ಟಪ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ನಿಮಗೆ ಇದು ಗೇಟೆಡ್ ಕಮ್ಯುನಿಟಿಯಲ್ಲಿರುವಂಥ ನವ್ಯ ಲೇಔಟ್ ಅಂತ ಹೇಳಿ ಬರುತ್ತೆ. ನಿಮಗೆ ಇದು ಬೊಮ್ಸಂದ್ರ ಜಿಗ್ನಿ ಲಿಂಕ್ ರೋಡ್ ಹತ್ರ ಬರುತ್ತೆ. ನಿಮಗೆ ಇಲ್ಲಿ ಸುತ್ತಮುತ್ತ ನಿಮಗೆ HCL ಕಾರ್ಪೊರೇಟ್ ಲಿಮಿಟೆಡ್ ಇದೆ, ಆಮೇಲೆ ಸಿಪ್ಲಾ ಇದೆ, ಹಾಗೆ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಇದೆ ನಿಮಗೆ ಸುತ್ತಮುತ್ತ. ಹಾಗೆ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಮತ್ತು ಹಿಂದೆಗಡೆ ಎರಡು ಕಡೆ ಕೂಡ ನಿಮಗೆ 2 ಫೀಟ್ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಇದು ನಿಮಗೆ ಗೇಟೆಡ್ ಕಮ್ಯುನಿಟಿ ಆಗಿರೋದ್ರಿಂದ ನಿಮಗೆ ವಾಟರ್ ಫೆಸಿಲಿಟಿನ ಓವರ್ ಹೆಡ್ ಟ್ಯಾಂಕಲ್ಲಿ ಕೊಟ್ಟಿದ್ದಾರೆ. ಹೀಗಾಗಿ ಪ್ರಾಪರ್ಟಿನ ನೋಡೋದಕ್ಕಿಂತ ಮುಂಚೆ ಹೋಗಿ ಫಸ್ಟ್ ರೂಟ್ ಮ್ಯಾಪ್ನ ನೋಡ್ಕೊಂಡ್ಬನ್ನಿ. ರೂಟ್ ಮ್ಯಾಪ್ನ ನೋಡಿದ ನಂತರ ಪ್ರಾಪರ್ಟಿ ಹೇಗಿದೆ ಅಂತ ತೋರಿಸ್ಕೊಡ್ತೀವಿ. ರೂಟ್ ಮ್ಯಾಪ್ ಹೇಗಿತ್ತು ಅಂತ ನೋಡ್ಕೊಂಡು ಬಂದ್ರಲ್ಲ ಫ್ರೆಂಡ್ಸ್. ನಿಮಗೆ ಈ ಪ್ರಾಪರ್ಟಿಯಲ್ಲಿ ಗ್ರೌಂಡ್ ಫ್ಲೋರ್ನಲ್ಲಿ ನಿಮಗೆ ಒಂದು 75% ಅಷ್ಟು ನಿಮಗೆ ಕಂಪ್ಲೀಟ್ಲಿ ಕಾರ್ ಪಾರ್ಕಿಂಗ್ ಹಾಗೆ 2 ವೀಲರ್ ಪಾರ್ಕಿಂಗ್ಗೆ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಹಾಗೆ ನಿಮಗೆ ಒಂದು ಸಿಂಗಲ್ BHK ಕೂಡ ಬಿಲ್ಟಪ್ ಮಾಡಿಕೊಟ್ಟಿದ್ದಾರೆ. ನಿಮಗೆ ಈ ಲೇಔಟು ಕಂಪ್ಲೀಟ್ಲಿ BMRDA ಅಪ್ರೂವ್ಡ್ ಆಗಿದೆ. ಹಾಗೆ ಈ ಒಂದು ಸೈಟ್ ಏನಿದೆಯಲ್ಲ, ಈ ಸೈಟು ನಿಮಗೆ ಎ ಖಾತಾ ಬರುತ್ತೆ, 11A ಅಂತ ಕರೀತಾರೆ. ನಿಮಗೆ ಇಲ್ಲಿ ಸಿಂಗಲ್ BHK ಇದೆ. ಹಾಗೆ ನೆಕ್ಸ್ಟ್ ಫ್ಲೋರಿಂದ ನಿಮಗೆ ಒಂದು 2 BHK ಹಾಗೆ ಒಂದು ಸಿಂಗಲ್ BHK ಇದೆ. ಕಂಪ್ಲೀಟ್ ಆಗಿ ನಿಮಗೆ 3 2 BHK ಹಾಗೆ 5 ಸಿಂಗಲ್ BHK ಇದೆ. ನಿಮಗೆ ಟೋಟಲ್ ಆಗಿ 75,000 ರೆಂಟಲ್ ಇನ್ಕಮ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾರೆಲ್ಲ ನಿಮಗೆ 1.5 ಕೋಟಿ ರೂಪಾಯಲ್ಲಿ ನಿಮಗೆ 70,000 to 75,000 ರೆಂಟ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಲ್ಲ, ಅವ್ರಿಗೆ ಇದೊಂದು ಒಳ್ಳೆ ಬೆಸ್ಟ್ ಆಪ್ಷನ್ ಆಗುತ್ತೆ ಪ್ರಾಪರ್ಟಿ. ಇಲ್ಲಿ ನಿಮಗೆ ಸುತ್ತಮುತ್ತ ಆಲ್ರೆಡಿ ಒಂದು 5,000 to 6,000 ಸ್ಕ್ವೇರ್ ಫೀಟ್ ಪ್ರೈಸಿಂಗ್ ಓಡ್ತಾ ಇದೆ ಲ್ಯಾಂಡು. ಬನ್ನಿ ಈಗ ಫಸ್ಟ್ ಫ್ಲೋರ್ಗೆ ಹೋಗಿ 2 BHKನ ಯಾವ ರೀತಿ ಪ್ಲ್ಯಾನ್ ಮಾಡಿ ಬಿಲ್ಟಪ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ನಿಮಗೆ ಸ್ಟೇರ್ ಕೇಸಿಗೆ ಹಾಗೆ ಈ ಸೈಡ್ ಸ್ಪೇಸಿಗೆಲ್ಲ ನಿಮಗೆ ಗ್ರನೈಟ್ನ ಬಳಸಿದ್ದಾರೆ. ಹಾಗೆ ಮನೆ ಒಳಗಡೆ ನಿಮಗೆ ವೆಟ್ರಿಫೈಡ್ ಟೇಲ್ಸ್ನ ಬಳಸಿದ್ದಾರೆ. ನಿಮಗೆ ಎಲಿವೇಶನ್ ಕಡೆ 2 BHK ಬರುತ್ತೆ, ಹಾಗೆ ಎಲಿವೇಶನ್ ಬ್ಯಾಕ್ ಸೈಡ್ ಕಡೆ ನಿಮಗೆ ಸಿಂಗಲ್ BHK ಬರುತ್ತೆ. ಫಸ್ಟ್ ಹೋಗಿ 2 BHK ಯಾವ ರೀತಿ ಪ್ಲ್ಯಾನ್ ಮಾಡಿ ಬಿಲ್ಟಪ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ನೋಡ್ತಾ ಇದ್ದೀರಲ್ಲ, ಮನೆ ಒಳಗೆ ಎಂಟರ್ ಆಗ್ತಾ ಇದ್ದಂಗೆ ನಿಮಗೆ ಇದೊಂದು ಸ್ಪೇಷಿಯಸ್ ಆದ ಲಿವಿಂಗ್ ಹಾಲ್ ಬರುತ್ತೆ. ಲಿವಿಂಗ್ ಹಾಲಿನ ರೈಟ್ ಸೈಡ್ಗೆ ನಿಮಗೆ ಒಂದು L ಶೇಪ್ಡ್ ಕ್ಲೋಸ್ಡ್ ಕಿಚನ್ ಬರುತ್ತೆ. ನೀವು ನೋಡ್ಬೋದು, ನಿಮ್ಗೆ ಆಲ್ರೆಡಿ ಇಲ್ಲೆಲ್ಲ ಸೆರಾ ಫಿಟ್ಟಿಂಗ್ಸ್ ಆಗಿದೆ. ನಿಮಗೆ ಇದು ಅಲ್ಯೂಮಿನಿಯಂ ರ್ಯಾಕ್ಸ್ ಬರುತ್ತೆ. ಇದಕ್ಕೆಲ್ಲ ನಿಮಗೆ 10 years ವಾರಂಟಿ ಇದೆ. ಒಂದು ಮಾಡ್ರೇಟ್ ಆಗಿರೋ ಪ್ಲ್ಯಾನು ನೀವು ನೋಡ್ಬೋದು. ಹಾಗೆ ನಿಮಗೆ ಕಿಚನ್ನ ಲೆಫ್ಟ್ ಸೈಡಿಗೆ ನಿಮಗೆ ಇನ್ನೊಂದು ಬೆಡ್ರೂಮ್ ಬರುತ್ತೆ. ನೀವು ನೋಡ್ಬೋದು, ಇಲ್ಲೂ ಸಹ ವಾರ್ಡ್ರೂಬ್ಸ್ ಆಗಿರ್ಬೋದು ಎಲ್ಲ ಕೂಡ ಪ್ಲ್ಯಾನ್ ಮಾಡಿ ಬಿಲ್ಟಪ್ ಮಾಡಿಕೊಟ್ಟಿದ್ದಾರೆ. ಇಲ್ಲೂ ಕೂಡ ಅಲ್ಯೂಮಿನಿಯಂ ವಾರ್ಡ್ರೂಬ್ಸ್ನ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಇಲ್ಲಿ ಕಾಸ್ಟ್ ಕಟ್ ಡೌನ್ ಮಾಡೋದಕ್ಕೋಸ್ಕರ ನಿಮಗೆ ರೆಂಟಲ್ ಇನ್ಕಮ್ ಪ್ರಾಪರ್ಟಿ ಆಗಿರೋದ್ರಿಂದ UPVC ವಿಂಡೋಸ್ನ ಯೂಸ್ ಮಾಡಿದ್ದಾರೆ. ಸೊ ದಟ್ ನಿಮಗೆ ರೆಂಟಲ್ ಇನ್ಕಮ್ಮು ವಿತಿನ್ ದ ಬಜೆಟ್ ಒಳಗಡೆ ತುಂಬ ಎಕ್ಸ್ಪೆಕ್ಟ್ ಮಾಡ್ಬೋದು. ಆ ರೀತಿ ಫ್ಯಾನ್ಸ್ ಆಗಿರ್ಬೋದು, ಬಾತ್ರೂಮ್ ಫಿಟ್ಟಿಂಗ್ಸ್ ಆಗಿರ್ಬೋದು ಎಲ್ಲ ಆಲ್ರೆಡಿ ಹಾಕ್ಸ್ಕೊಟ್ಟಿದ್ದಾರೆ. ಬನ್ನಿ ಈಗ ನೆಕ್ಸ್ಟ್ ರೂಮ್ನ ಯಾವ ರೀತಿ ಪ್ಲ್ಯಾನ್ ಮಾಡಿ ಬಿಲ್ಟಪ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಇದು ನಿಮಗೆ ಮಾಸ್ಟರ್ ಬೆಡ್ರೂಮ್ ಬರುತ್ತೆ ವಿತ್ ಅಟ್ಯಾಚ್ಡ್ ವಾಶ್ರೂಮ್ ಬರುತ್ತೆ. ನೀವು ನೋಡ್ಬೋದು, ಇದು ಅಟ್ಯಾಚ್ಡ್ ವಾಶ್ರೂಮು. ನಿಮಗೆ ಆಲ್ರೆಡಿ ವಾಶ್ ಬೇಸಿನ್ ಆಗಿರ್ಬೋದು, ಕಮೋಡ್ ಆಗಿರ್ಬೋದು ಎಲ್ಲ ಕೂಡ ಫಿಟ್ ಮಾಡಿದ್ದಾರೆ. ಎಲ್ಲ ಸೆರಾ ಬ್ರ್ಯಾಂಡ್ ಆಗಿರುತ್ತೆ. ಆಗಲೇ ಹೇಳ್ದಂಗೆ ನಿಮಗೆ ಫ್ಲೋರಿಂಗ್ಗೆ ವೆಟ್ರಿಫೈಡ್ ಟೇಲ್ಸ್ನ ಬಳಸಿದ್ದಾರೆ. ಹಾಗೆ ವಿಂಡೋಸ್ಗಳಿಗೆ UPVC ವಿಂಡೋಸ್ನ ಬಳಸಿದ್ದಾರೆ. ಇಲ್ಲೂ ನೀವು ನೋಡ್ಬೋದು, ಕಬೋರ್ಡ್ಸ್ ಆಗಿರ್ಬೋದು ಅಲ್ಯೂಮಿನಿಯಂ ಕಬೋರ್ಡ್ಸ್ನ ಬಳಸಿದ್ದಾರೆ. ನೀವು ನೋಡಿದ್ರಲ್ಲ ಮಾಸ್ಟರ್ ಬೆಡ್ರೂಮ್ ಹೇಗಿತ್ತು ಅಂತ ಹೇಳಿ. ನೋಡ್ಬೋದು, ಫ್ಯಾನ್ಸ್ ಎಲ್ಲ ಬ್ರ್ಯಾಂಡೆಡ್ ಮೆಟೀರಿಯಲ್ಸ್ನ ಯೂಸ್ ಮಾಡಿದ್ದಾರೆ. ಹಾಗೆ ಹೈಫೈ ಸ್ವಿಚಸ್ನ ಹಾಕಿ ಬಳಸಿದ್ದಾರೆ. ನೀವು ನೋಡ್ಬೋದು ಕಂಪ್ಲೀಟ್ ಮನೆಗೆ. ಹಾಗೆ ಎಲ್ಲ ಕಡೆ ನಿಮಗೆ ಸೆರಾಮಿಕ್ಸ್ನ ಹಾಕ್ಸಿದ್ದಾರೆ. ನೀವು ನೋಡ್ತಾ ಇದ್ದೀರಾ. ಹಾಗೆ ಇದು ಮಾಸ್ಟರ್ ಬೆಡ್ರೂಮ್ ಆಗಿತ್ತು. ಇಲ್ಲಿ ನಿಮಗೆ ಒಂದು ಕಾಮನ್ ವಾಶ್ರೂಮ್ನ ಕೂಡ ಕೊಟ್ಟಿದ್ದಾರೆ. ನೀವು ನೋಡ್ಬೋದು, ಇಲ್ಲಿ ಇದು ಕಾಮನ್ ವಾಶ್ರೂಮ್ ಬರುತ್ತೆ ನಿಮಗೆ.
2 ವಾಶ್ರೂಮಲ್ಲೂ ಕೂಡ ನಿಮಗೆ ಗೀಸರ್ ಫಿಟ್ಟಿಂಗ್ಸ್ ಆಗಿರ್ಬೋದು, ಕಮೋಡ್ ಫಿಟ್ಟಿಂಗ್ಸ್ ಆಗಿರ್ಬೋದು ಎಲ್ಲ ಕೂಡ ತುಂಬ ಬ್ರ್ಯಾಂಡೆಡ್ ಮೆಟೀರಿಯಲ್ಸ್ ಯೂಸ್ ಮಾಡಿದ್ದಾರೆ. ಹಾಗೆ ಎಲ್ಲ ಕಡೆ ನಿಮಗೆ ಹೈಫೈ ಸ್ವಿಚಸ್ನ ಹಾಕ್ಸ್ಕೊಟ್ಟಿದ್ದಾರೆ. ಇದಾಗಿತ್ತು ನಿಮಗೆ ಕಂಪ್ಲೀಟ್ 2 BHK ಪ್ಲ್ಯಾನು. ನಿಮಗೆ ಈ 2 BHKಯಲ್ಲಿ 12,500 to 13,000 ರೆಂಟ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗೆ ಸಿಂಗಲ್ BHKಯಲ್ಲಿ 8,000 to 7,000 ರೆಂಟ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಬನ್ನಿ ಈಗ ಸಿಂಗಲ್ BHKನ ಯಾವ ರೀತಿ ಪ್ಲ್ಯಾನ್ ಮಾಡಿ ಬಿಲ್ಡ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. 2 BHK ಹೇಗಿತ್ತು ಅಂತ ನೋಡಿದ್ರಲ್ಲ, ಬನ್ನಿ ಈಗ ಸಿಂಗಲ್ BHKನ ಯಾವ ರೀತಿ ಪ್ಲ್ಯಾನ್ ಮಾಡಿ ಬಿಲ್ಡ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ನೋಡ್ಬೋದು, ಒಳಗೆ ಎಂಟರ್ ಆಗಿದ ತಕ್ಷಣ ಸೇಮ್ ಕಾನ್ಸೆಪ್ಟಲ್ಲಿ ನಿಮಗೆ ಇಲ್ಲಿ ಲಿವಿಂಗ್ ಏರಿಯಾನ ಬಿಲ್ಟಪ್ ಮಾಡಿಕೊಟ್ಟಿದ್ದಾರೆ. ಹಾಗೆ ಲೆಫ್ಟ್ ಸೈಡ್ಗೆ ಒಂದು ಕಾಮನ್ ವಾಶ್ರೂಮ್ ಇದೆ, ನೀವು ನೋಡ್ತಾ ಇದ್ದೀರಾ. ಇಲ್ಲೂ ಕೂಡ ನಿಮಗೆ ಗೀಸರ್ ಆಗಿರ್ಬೋದು, ಫ್ಯಾನ್ಸ್ ಆಗಿರ್ಬೋದು, ಬಾತ್ರೂಮ್ ಫಿಟ್ಟಿಂಗ್ಸ್ ಆಗಿರ್ಬೋದು ಎಲ್ಲ ಸೇಮ್ ಆ್ಯಸ್ ಇಟ್ ಈಸ್ 2 BHKಲಿ ಯಾವ ರೀತಿ ಬಿಲ್ಟ್ ಮಾಡಿಕೊಟ್ಟಿದ್ದಾರೆ ಎಲ್ಲ ಅದೇ ರೀತಿ ಬಿಲ್ಟ್ ಮಾಡಿದ್ದಾರೆ. ಆ್ಯಂಕರ್ ವಯರ್ಸ್ ಆಗಿರ್ಬೋದು, ಹೈಫೈ ಸ್ವಿಚಸ್ಸು, ಹಾಗೆ ನಿಮಗೆ ಸೆರಾ ಬಾತ್ರೂಮ್ ಫಿಟ್ಟಿಂಗ್ಸ್ಗಳು ಎಲ್ಲ ಬಿಲ್ಟಪ್ ಮಾಡಿಕೊಟ್ಟಿದ್ದಾರೆ. ನೋಡ್ತಾ ಇದ್ದೀರಾ, ಇದು ಬೆಡ್ರೂಮ್ ಬರುತ್ತೆ. ನಿಮಗೆ ವಾರ್ಡ್ರೋಬ್ಸ್ ಎಲ್ಲ ಆಲ್ರೆಡಿ ಮಾಡಿಕೊಟ್ಟಿದ್ದಾರೆ. ನೀವು ನೋಡ್ಬೋದು, ಇದು ಆಲ್ರೆಡಿ ಆಕ್ಯುಪೈ ಆಗಿದೆ. ನಿಮಗೆ ಕಂಪ್ಲೀಟ್ ಮನೆ ಆಲ್ರೆಡಿ ರೆಂಟಲ್ ಇನ್ಕಮ್ ರನ್ನಿಂಗ್ ಇದೆ. ನೀವು ನೋಡ್ಬೋದು, ಇದು ಕಿಚನ್ ಬರುತ್ತೆ ಬ್ಯಾಕ್ ಸೈಡಲ್ಲಿ. ಇದು ಕೂಡ 2 BHK ಸೇಮ್ ಕಾನ್ಸೆಪ್ಟಲ್ಲಿ ನಿಮಗೆ ಬಿಲ್ಟಪ್ ಆಗಿದೆ. ನೋಡಿದ್ರಲ್ಲ, ಸಿಂಗಲ್ BHK ಈ ರೀತಿ ಇತ್ತು. ಬನ್ನಿ ಈಗ ಟೆರೆಸ್ನ ಹಾಗೆ ವಾಷಿಂಗ್ ಏರಿಯಾನ ಯಾವ ರೀತಿ ಪ್ಲ್ಯಾನ್ ಮಾಡಿ ಬಿಲ್ಟಪ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ಸಿಂಗಲ್ BHK ಹೇಗಿತ್ತು ಅಂತ ನೋಡಿದ್ರಲ್ಲ, ಬನ್ನಿ ಫ್ರೆಂಡ್ಸ್ ಈಗ ಟೆರೆಸ್ನ ಯಾವ ರೀತಿ ಪ್ಲ್ಯಾನ್ ಮಾಡಿ ಬಿಲ್ಟಪ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ಟೆರೆಸಲ್ಲೂ ಕೂಡ ನಿಮಗೆ ಇಲ್ಲಿ ಒಂದು ಸಿಂಗಲ್ BHK ಮನೆನ ಬಿಲ್ಟಪ್ ಮಾಡಿದ್ದಾರೆ. ನಿಮಗೆ ವಾಷಿಂಗ್ ಏರಿಯಾನ ಇಲ್ಲಿ ಬಿಲ್ಟಪ್ ಮಾಡಿದ್ದಾರೆ, ನೀವು ನೋಡ್ಬೋದು. ಹಾಗೆ ನಿಮಗೆ ಬಟ್ಟೆ ಒಣಗಾಕೊಳ್ಳೋದಕ್ಕೆ ಅಂತ ಇಲ್ಲಿ ಕಂಪ್ಲೀಟ್ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ನೀವು ನೋಡ್ತಾ ಇದ್ದೀರಲ್ಲ ಸುತ್ತಮುತ್ತ ಹೇಗಿದೆ ಅಂತ ಹೇಳಿ. ನಿಮಗೆ ಇಲ್ಲೊಂದು ಕೆರೆ ಬರುತ್ತೆ, ನೀವು ನೋಡ್ಬೋದು. ವಾಟರ್ಗೆ ಯಾವುದೇ ರೀತಿ ತೊಂದರೆ ಇರಲ್ಲ. ನಿಮಗೆ ಇಲ್ಲಿ ಒಂದು ಕಮ್ಯುನಿಟಿ ಪ್ಲೇ ಏರಿಯಾ ಇದೆ ಅಂತ ಹೇಳಿದ್ನಲ್ಲ, ನೋಡಿ ಇದು ನಿಮಗೆ ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಬರುತ್ತೆ. ಹಾಗೆ ಈ ಕಂಪ್ಲೀಟ್ ಲೇಔಟಲ್ಲಿ ನಿಮಗೆ ಅಮ್ಯುನಿಟೀಸ್ ಆಗಿ ನಿಮಗೆ ಸ್ವಿಮ್ಮಿಂಗ್ ಪೂಲ್ ಇದೆ, ಹಾಗೆ ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಇದೆ, ಅಪ್ಕಮಿಂಗ್ ಪಾರ್ಕ್ ಕೂಡ ಬರುತ್ತೆ. ರೂಟ್ ಮ್ಯಾಪಲ್ಲಿ ನೀವು ನೋಡ್ಕೊಂಡು ಬಂದ್ರಲ್ಲ ಫ್ರೆಂಡ್ಸ್, ಅದೇ ಆ ಪ್ರೆಸ್ಟೀಜ್ ಅಪಾರ್ಟ್ಮೆಂಟು ನೀವು ನೋಡ್ಬೋದು. ನೀವು ಜಸ್ಟ್ ಅಲ್ಲಿಂದ ಒಂದು 500 meters ಜರ್ನಿ. ಮೇಯ್ನ್ ವಿಚಾರಕ್ಕೆ ಪ್ರೈಸಿಂಗ್ ಬರೋದಾದರೆ 1,65,00,000 ಕೋಟ್ ಮಾಡ್ತಾ ಇದ್ದಾರೆ. 1,65,00,000. ಇಲ್ಲಿ ಹೇಳ್ದಂಗೆ ನಿಮಗೆ 75,000 ತನಕ ಇನ್ಕಮ್ ಬರುತ್ತೆ, ರೆಂಟಲ್ ಇನ್ಕಮ್ಮು. ಯಾರ್ಯಾರೆಲ್ಲ 1.25 ಕೋಟಿ ರೂಪಾಯಿ ಬಜೆಟಲ್ಲಿ ಪ್ರಾಪರ್ಟಿನ ಹುಡುಕ್ತಾ ಇದ್ದೀರಾ, ಒಳ್ಳೆ ರೆಂಟಲ್ ಇನ್ಕಮ್ ಬರಬೇಕು ಅಂತ ಹೇಳಿ, ನಿಮಗೆ ಇದೊಂದೊಳ್ಳೆ ಬೆಸ್ಟ್ ಆಪ್ಷನ್ ಆಗುತ್ತೆ. ಯಾಕಂದರೆ ನಿಮಗೆ ಇಲ್ಲೆಲ್ಲ ಕಾರ್ಪೊರೇಟ್ ಲಿಮಿಟೆಡ್ಗಳೆಲ್ಲ ತುಂಬಾ ಹತ್ರ ಇದ್ದಾವೆ. ಸೊ ದಟ್ ನಿಮಗೆ ರೆಂಟು ಆಲ್ರೆಡಿ ಆಕ್ಯುಪೈ ಆಗೋಗಿದೆ. ಇಂಟ್ರೆಸ್ಟ್ ಇರೋರು ದಯವಿಟ್ಟು ಮೇಲ್ಗಡೆ ಕೊಟ್ಟಿರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ. ನಿಮಗೆ ಎನಿ ಟೈಮ್ ವಿಸಿಟ್ ಇರುತ್ತೆ. ವಿಸಿಟ್ ಮಾಡೋದಕ್ಕಿಂತ 1 day ಬಿಫೋರ್ ನಮ್ಗೆ ಇನ್ಫಾರ್ಮ್ ಮಾಡಿದ್ರೆ ನಾವು ಪ್ರಾಪರ್ಟಿ ವಿಸಿಟ್ ಮಾಡಿಸ್ಕೊಡ್ತೀವಿ. ಇದೇ ಅಂತ ಅಲ್ಲ, ನಿಮಗೆ ಯಾವುದೇ ರೀತಿ ಪ್ರಾಪರ್ಟಿ ಬೇಕು ಅಂತ ಹೇಳಿದ್ರು ನಮ್ಮ ರಾಘವೇಂದ್ರ ಎಸ್ಟೇಟ್ಸ್ನ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ರಾಘವೇಂದ್ರ ಎಸ್ಟೇಟ್ಸ್ ನಿಮ್ಮ ಕನಸಿನ ಪ್ರಾಪರ್ಟಿ ತೊಗೊಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಎಲ್ರಿಗೂ ಧನ್ಯವಾದ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ.